ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತಾ ಇರೋದು 5.5 ಎಕರೆ ರೋಬಸ್ಟಾ ಕಾಫಿ ತೋಟ. ಈಗ ನಾವು ಹೋಗ್ತಾ ಇರೋದು ಕುಶಾಲನಗರ ಮುಖ್ಯ ರಸ್ತೆಯಿಂದ ಕುಶಾಲನಗರಕ್ಕೆ ತುಂಬ ಹತ್ತಿರದಲ್ಲಿದೆ. ಈಗ ನಾವು ಆರಂಗಿ ಬ್ಯಾಕ್ ವಾಟರ್ ಕಡೆಯಿಂದ ಹೋಗ್ತಾ ಇರೋದು. ನೋಡಿ, ಇದು ಆರಂಗಿ ಬ್ಯಾಕ್ ವಾಟರ್. ಇದು ನಾನೀಗ ಸ್ಲೋ ಮಾಡಿ ಹೋಗ್ತಾ ಇದ್ದೀನಿ. ಈಗ ಕೆಳಗಡೆಯಿಂದ ಹೋಗಿ ಎರಡು ಕಡೆ ತೋರಿಸ್ತೀನಿ. ನೋಡಿ, ಇದು ಆರಂಗಿ ಬ್ಯಾಕ್ ವಾಟ್ರು. ಒಂದು ವಾರದ ಹಿಂದೆ ಹೋಗಿ ವಿಡಿಯೋ ಮಾಡಿರೋದು. ನೋಡಿ, ಇಲ್ಲಿಂದ ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ. ಆಚೆ ಕಾಣ್ತಾ ಇರೋದು ಡ್ಯಾಮ್. ಅದು ಅಲ್ಲಿಂದ ನೀರು ಬಿಟ್ಟರೆ ಈ ಕಡೆ ನೀರೆಲ್ಲ ಫುಲ್ ಆಗುತ್ತೆ. ಈ ರೋಡು ಹೈವೇಗೆ ಜಾಯ್ನ್ ಆಗುತ್ತೆ. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹೋದರೆ ಹೈವೇ ಸಿಗುತ್ತೆ. ನಾನೀಗ ಹೈವೇ ಹತ್ರನೇ ಹೋಗ್ತಾಯಿದ್ದೀನಿ. ಹೈವೇಯಿಂದ ರೈಟ್ ರೋಡು. ಈಗ ನಾವು ಹೈವೇ ಹತ್ರ ಬಂದಿದ್ದೀವಿ. ಇಲ್ಲಿಂದ 12 ಕಿಲೋಮೀಟ್ರ್ ಹೋಗ್ಬೇಕು ನಾವು. 5.5 ಎಕರೆ ರೋಬಸ್ಟಾ ಕಾಫಿ ತೋಟ ಮತ್ತು 3 ಬೆಡ್ರೂಮ್ ಇರೋ ಮನೆ ಕೂಡ ಇದೆ. ಇದರಲ್ಲಿ 2 ಕೆರೆ, 2 ಬೋರು. ಮೇನ್ ರೋಡಿಂದ 1.5 ಕಿಲೋಮೀಟ್ರು ಪಂಚಾಯಿತಿ ರೋಡ್. ಇದು ತೋಟಕ್ಕೇ ಹೋಗುತ್ತೆ, ಅವ್ರ ಮನೆಗೇ ಹೋಗುತ್ತೆ. ಇದು ಡೈರೆಕ್ಟು ಈ ರೋಡಿಗಿದೆ. ನೋಡಿ, ಇದೇ ಗೇಟು. ಇಲ್ಲಿಂದ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಗೇಟು ತುಂಬ ದೊಡ್ಡದಿದೆ. ಅದರಲ್ಲೇ ಸಣ್ಣ ಗೇಟ್ ಮಾಡಿದ್ದಾರೆ. ಇದೇ ಸಣ್ಣ ಗೇಟು. ಇದರಿಂದ ನುಗ್ಗಿ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲೇ ಮನೆ ಕಾಣ್ತಾ ಇದೆ. ಸುಮಾರು 15 ವರ್ಷದಷ್ಟು ಹಳೆಯ ಮನೆ, 3 ಬೆಡ್ರೂಮ್ ಇರೋ ಮನೆ. ಈಗಲೂ ವಾಸ ಇದ್ದಾರೆ. ನೋಡಿ, ಇದು ಕಾರ್ ನಿಲ್ಲಿಸಲಿಕ್ಕೆ ಜಾಗ ಇದೆ, ಕಾರ್ ಪಾರ್ಕಿಂಗ್. ಅದು ಇದು ಡ್ರೈಯಿಂಗ್ ಗಾರ್ಡು, ಕಾಫಿ ಒಣಗಿಸಲಿಕ್ಕೆ ಇರುವ ಕಣ. ಇದೇ ಮನೆ ಗೇಟು. ಆ ಗೇಟ್ ಮುಂದೆನೇ ತಾರ್ ರೋಡ್ ಇರೋದು. ನೋಡಿ, ಇದು ಜನರೇಟರ್ ಶೆಡ್ಡು. ಪಕ್ಕದಲ್ಲಿ ಒಂದು ಹೊಳೆ ಹರಿತಾ ಇದೆ, ಸಣ್ಣ ಹೊಳೆ. ಇದು ಒಂದು ಗುಡ್ಡದಿಂದ ಬರೋದು. ಇದು ಆಳ ಬಂದುಬಿಟ್ಟು 5ರಿಂದ 8 ಅಡಿಯಷ್ಟು ಇದೆ. ಸಮ್ಮರಲ್ಲಿ ಕೂಡ ಇಲ್ಲಿ ನೀರಿರುತ್ತೆ. ಈ ಹೊಳೆ ಒಂದು ಪ್ರಾಪರ್ಟಿ ಒಳಗಡೆ ಇರೋದು. ಈಗ ನಿಮಗೆ ಬೋರ್ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಬೋರ್ ಇದೆ. ಇದೊಂದು ಬೋರು, ಇದರ ಆಚೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ಬೋರ್ ಇದೆ. ನೋಡಿ, ಇದು ಹಾಗೆ 2 ಬೋರ್ ಇದೆ. ಈಗ ನಾನು ತೋರಿಸಿದ ಬೋರು ಮನೆ ಹತ್ರ ಇರೋದು.